ನಾನು ತಡವಾದಕ್ಕೆ ಕ್ಷಮಿಸಬೇಕು. ಅಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದುದರಿಂದ ಕಾರ್ಯಕ್ರಮ ಮುಗಿಯಲು, ಹಾಗಾಗಿ ಇಲ್ಲಿ ಕೂಡ ಬರೋದು ತಡ ಆಗಿದೆ. ಕ್ಷಮಿಸಬೇಕು ಅಂತ ಕೇಳ್ಕೊಂಡಿದ್ದು ಚುನಾವಣಾ ಸಂದರ್ಭದಲ್ಲಿ ಅನಿವಾರ್ಯ. ಶ್ರೀಮತಿ ಸೌಮ್ಯ ರೆಡ್ಡಿಯವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿಯವರು ಬೆಂಗಳೂರು ನಗರಕ್ಕೆ ಬಹಳ ಚಿರಪರಿಚಿತರು. ಅನೇಕ ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. ಈ ನಗರದ ಬಡವರು, ಕೊಳಗೇರಿ ನಿವಾಸಿಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಕಾರ್ಮಿಕ ವರ್ಗದ ಜನ, ಮಹಿಳೆಯರು ಇವರೆಲ್ಲರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ರಾಮಲಿಂಗಾರೆಡ್ಡಿಯವರು ಬೆಂಗಳೂರು ನಗರದಲ್ಲಿ ಅಜಾತ ಶತ್ರು. ಯಾರು ಕೂಡ ಅವರನ್ನ ವಿರೋಧ ಮಾಡತಕ್ಕಂಥ ಕೆಲಸಕ್ಕೆ ಹೋಗಲ್ಲ, ಅವರು ಕೂಡ ಯಾರನ್ನು ವಿರೋಧ ಮಾಡಲ್ಲ. ಎಲ್ಲರನ್ನು ಕೂಡ ಪ್ರೀತಿಸ್ತಾರೆ, ಎಲ್ಲರನ್ನು ಕೂಡ ಗೌರವದಿಂದ ಕಾಣ್ತಕ್ಕಂಥ ಸ್ವಭಾವವನ್ನ ರಾಮಲಿಂಗಾರೆಡ್ಡಿಯವರು ಬೆಳೆಸ್ಕೊಂಡಿದ್ದಾರೆ. ಆ ಕಾರಣದಿಂದಲೇ ಅವರು ಇಷ್ಟು ವರ್ಷಗಳ ಕಾಲ ಬೆಂಗಳೂರು ನಗರದಲ್ಲಿ ರಾಜಕೀಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅವರ ಮಗಳು ಸೌಮ್ಯ ರೆಡ್ಡಿ ಒಮ್ಮೆ ಜಯನಗರದಿಂದ ಶಾಸಕರಾಗಿದ್ದರು. 2ನೇ ಬಾರಿ ಗೆಲ್ಲಬೇಕಾಗಿತ್ತು. ಅದರಿಂದ ಮೋಸ ಆದ್ರಿಂದ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. 16 ಮತಗಳು ಅಂತರದಿಂದ ಸೋಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದನ್ನು ಕೋರ್ಟ್ಗೆ ಹಾಕಿದ್ದಾರೆ. ಕೋರ್ಟ್ ನಲ್ಲಿ ಈ ರೀತಿ ನೋಡೋಣ. ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಹೇಳಿದೆ, ಸೌಮ್ಯ ರೆಡ್ಡಿ ಅವರಿಗೆ ಈ ಸಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ. ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ರಿಲಕ್ಟೆಂಟ್ ಆಗಿ ಒಪ್ಕೊಂಡ್ರು. ಯಾಕಂತಂದ್ರೆ ಕೋರ್ಟ್ ನಲ್ಲಿ ಕೇಸು ನಮ್ಮ ಪರ ಆಗುತ್ತೆ, ಆದ್ರಿಂದ ಅವರು ಅಲ್ಲಿ ಶಾಸಕರಾಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಆದ್ರೂ ಕೂಡ ಸೌಮ್ಯ ರೆಡ್ಡಿ ಅವರು ಮನೇಲಿ ಕೂತಿರೋದು ಸರಿ ಇಲ್ಲ. ಅವರು ವೆರಿ ಆಕ್ಟಿವ್ ಲೇಡಿ. ಲೋಕಸಭೆಗೆ ಗೆಲ್ಲಿಸಲೇಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರಿಗೆ ಒತ್ತಾಯ ಮಾಡಿದ ಮೇಲೆ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಕೊಂಡು ಸೌಮ್ಯ ರೆಡ್ಡಿ ಅವರನ್ನ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅವರು ಜಯನಗರದಲ್ಲಿ ಬಹಳ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ದಾರೆ. ಒಬ್ಬ ಸಮರ್ಥ ಶಾಸಕಿಯಾಗಿ, ಜನಪ್ರತಿನಿಧಿಯಾಗಿ ವಿಧಾನಸೌಧದ ಒಳಗಡೆ ಹೊರಗಡೆ ಕೆಲಸ ಮಾಡಿದ್ರು. ಹಾಗಾಗಿ ಅವರು ಜಯನಗರದ ಕ್ಷೇತ್ರದಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ರು ಅಂತಂದ್ರೆ, ಇವರು ಜನಪರವಾಗಿ ಇಲ್ಲೇ ಹೋದ್ರೆ, ಬಡವರ ಪರವಾಗಿ ಇಲ್ಲೇ ಹೋದ್ರೆ ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಅವರ ಕೆಲಸವನ್ನ ನಾವು ಗಮನಿಸಿ ಸೌಮ್ಯ ರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಇದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸೌಮ್ಯ ರೆಡ್ಡಿ ಅವರಿಗೆ ನೀವು ಆಶೀರ್ವಾದವನ್ನ ಮಾಡಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಭಾರತೀಯ ಜನತಾ ಪಕ್ಷ
10 ವರ್ಷಗಳ ಕಾಲದಿಂದ ಅಧಿಕಾರದಲ್ಲಿದೆ ಕೇಂದ್ರದಲ್ಲಿ. ಈ 10 ವರ್ಷಗಳಲ್ಲಿ ಬೆಂಗಳೂರು ನಗರಕ್ಕೆ ಏನೂ ಮಾಡಿಲ್ಲ, ಕರ್ನಾಟಕಕ್ಕೂ ಕೂಡ ಏನೂ ಮಾಡಿಲ್ಲ. ಭ್ರಮೆ ಹುಟ್ಟಿಸಿದ್ರು 2014 ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟರು. ಯಾವ ಆಶ್ವಾಸನೆಗಳನ್ನು ಕೂಡ ಈಡೇರಿಸಲಿಲ್ಲ, ನುಡಿದಂತೆ ನಡೆಯಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ನಾನು 2003ರಿಂದ 2018 ಮುಖ್ಯಮಂತ್ರಿಯಾಗಿದ್ದೆ. ಆಗ 165 ಭರವಸೆಗಳನ್ನ 2013ರಲ್ಲಿ ಕೊಟ್ಟಿದ್ದು. ನಾನು 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿತು. ಈ ಬಾರಿ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು. ಅದರಲ್ಲಿ ಪ್ರಮುಖವಾದ 5 ಗ್ಯಾರಂಟಿಗಳನ್ನ ನಾನು ಮತ್ತು DK ಶಿವಕುಮಾರ್ ಅವರು ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ. ಈಗ ನಾವು ಬಂದು 10 ತಿಂಗಳಾಗಿದೆ. ಇಲ್ಲಿ ಹೆಣ್ಮಕ್ಳಿದ್ದಾರೆ. ರಾಮಲಿಂಗ ರೆಡ್ಡಿ ಅವರೇ ಸಾರಿಗೆ ಮಂತ್ರಿ. ಎಲ್ಲ ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇಲ್ವಾ? ತಿರುಗಾಡ್ತಿದ್ರೆ ಇಲ್ಲ, ಜಾರಿಯಾಗಿದೆಯಲ್ಲ ಕಾರ್ಯಕ್ರಮ. ಮನೆ ಮನೆಗೆ ಪ್ರತಿ ಕುಟುಂಬಕ್ಕೆ ಮನೆ ಯಜಮಾನಿಗೆ 2000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇದೆ. ನಿಮ್ಗೆಲ್ಲ ಫ್ರೀಯಾಗಿ ಕರೆಂಟ್ ಸಿಗ್ತಾ ಇದೆಯಲ್ಲ? ಸಿಗ್ತಾ ಇದೆ. ಪ್ರತಿಯೊಬ್ಬರಿಗೆ 5 kg ಅಕ್ಕಿಗೆ 170 ರೂಪಾಯಿ ಬರ್ತಾ ಇದೆಯಲ್ಲ? ಬರ್ತಾನೆ ಇದೆ. ಯುವ ನಿಧಿ ಕಾರ್ಯಕ್ರಮ, ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ, ಪದವೀಧರರು ಇರ್ತಾರೆ, ಕೆಲಸ ಸಿಕ್ಕಿರಲ್ಲ, ಅವರಿಗೆ ತಿಂಗಳಿಗೆ 3000 ರೂಪಾಯಿ ಸಿಗ್ತಾ ಇದೆಯಲ್ಲ? ಸಿಗ್ತಾ ಇದೆ. ಡಿಪ್ಲೊಮಾ ಹೋಲ್ಡರ್ಸ್ 1,500 ರೂಪಾಯಿ ಸಿಗ್ತಾ ಇದೆ ಇಲ್ಲ? ಸಿಗ್ತಾ ಇದೆ. ಮತ್ತೆ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿಲ್ವ? ನರೇಂದ್ರ ಮೋದಿ ಅವರು ಹೇಳಿದ್ರು 15 ಲಕ್ಷ ಕಪ್ಪು ಹಣ ತಗೊಂಡು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಕೊಡ್ತೀವಿ. ಕೊಟ್ರ ಪ್ರತಿ ವರ್ಷ 7 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರು. ಮಾಡಿದ್ರ ಅಚ್ಚೇ ನಾಯಕ ಅಂತಂದ್ರು. ಸರ್ಕಾರಕ್ಕೆ ಬಂದ್ರೆ ಬೆಲೆ ಏರಿಕೆ ಮಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳನ್ನ ಕಡಿಮೆ ಮಾಡ್ಬಿಡ್ತೀನಿ, ಒಳ್ಳೆಯ ದಿನಗಳು ಬರ್ತವೆ. ಗೊತ್ತಾ? ಪೆಟ್ರೋಲು, ಡೀಸೆಲ್, ಗ್ಯಾಸ್ ಸಿಲಿಂಡರ್ 414 ರೂಪಾಯಿ ಇತ್ತು 2014. ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಯವರು ಅಚ್ಚೇ ಈಗ ಗೊತ್ತಾ? ಇವ್ರು ಯಾರೋ ನಿಮ್ಮ ಇಲ್ಲಿ ಕ್ಯಾಂಡಿಡೇಟ್, ಬಿಜೆಪಿ ಕ್ಯಾಂಡಿಡೇಟ್ ಸೂರ್ಯ. ನಾನು ಅವ್ರಿಗೆ ಅಮಾವಾಸ್ಯೆ ಅಂತ ಕರಿತೀನಿ. ಯಾಕಂದ್ರೆ ಅವನು ಸೂರ್ಯ ಅಲ್ಲ, ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಅದರಿಂದ ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದ್ದಾವೆ. ದಯಮಾಡಿ ಈ ಗಿಮಿಕ್ ಮಾಡ್ತಕ್ಕಂಥವ್ರು, ಯಾರು ಗಿಮಿಕ್ ಮಾಡೋರು, ಅಮಾವಾಸ್ಯೆ ಈ ಕಡೆ ಬಂದಿದ್ರ ಸೌಮ್ಯ ರೆಡ್ಡಿಗೆ ಅದಕ್ಕೋಸ್ಕರ ಓಟ್ ಹಾಕಿ. ಈ ಸಾರಿ ಬಿಜೆಪಿ ಅಭ್ಯರ್ಥಿಯನ್ನ ಹೋಲಿಸಿ. ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಕೇಂದ್ರದಿಂದ. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ,
ಫೈನಾನ್ಸ್ ಕಮಿಷನ್ ಶಿಫಾರಸು ದುಡ್ಡು ಕೊಡ್ಲಿಲ್ಲ. ಅಪ್ಪರ್ ಇಲಾಖೆ ಒಂದು 5,000 ಕೋಟಿ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಬರಗಾಲಕ್ಕೆ ಪರಿಹಾರ ಕೊಡ್ಲಿಲ್ಲ. ಇಷ್ಟೆಲ್ಲ ಅನ್ಯಾಯಗಳು ಕೂಡ ಇವರು ಬಾಯಿ ಬಿಟ್ಟಿದ್ದಾರೆ. 25 ಜನ ಲೋಕಸಭಾ ಸದಸ್ಯರು, 25 ಜನರು ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆದರೂ ಕೂಡ ಕೇಂದ್ರ ಸರ್ಕಾರ ಬೆಂಬಲಿಸ್ಕೊಂಡಿರಲ್ಲ. ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಅಮಿತ್ ಶಾ ಏನ್ ಹೇಳ್ತಾರೆ, ಅಲ್ಲಿ ಕೇಳ್ಕೊಂಡು ನಡೆಸ್ಕೊಂಡು ಕೂತಿದ್ದಾರಲ್ಲ, ಇವ್ರು ವೋಟ್ ಹಾಕ್ಬೇಕಾ? ಸೌಮ್ಯ ರೆಡ್ಡಿ ಪಾರ್ಲಿಮೆಂಟ್ ಹೋದ್ರೆ ನಿಮ್ಮ ಧ್ವನಿಯಾಗಿ, ಜನರ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ನಿಮ್ಗೆ ನಿಮ್ಮನ್ನ ಸಮರ್ಥವಾಗಿ ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾರೆ. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅದರ ವಿರುದ್ಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಇವತ್ತು ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಶ್ರೀಮತಿ ಸೌಮ್ಯ ರೆಡ್ಡಿ ಅವರನ್ನ 26ನೇ ತಾರೀಕು ಲೋಕಸಭಾ ಚುನಾವಣೆ, ಈ ತಿಂಗಳು 26ನೇ ತಾರೀಕು ಸೌಮ್ಯ ರೆಡ್ಡಿ ಅವರ ಚಿಹ್ನೆ ಹಸ್ತ. ಚಿಹ್ನೆ ಹಸ್ತ. ಹಸ್ತದ ಗುರುತಿನ ಮುಂದೆ ಸೌಮ್ಯ ರೆಡ್ಡಿ ಹೆಸರಿನ ಮುಂದೆ ಬಟನ್ ಒತ್ತಿ ಸೌಮ್ಯ ರೆಡ್ಡಿ ಅವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತ ಹೇಳಿ ನಿಮ್ಮನ್ನ ಅತ್ಯಂತ ಕಳಕಳಿಯಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.